ನೀವು ಏನಾರ ಮಾಡಿ ಜನದ ಮನಸ್ಸೊಳಗ ನಾವು ಖುಷಿ ಪಡಿಸ್ಬೇಕು, ಜನದ ಮನಸ್ಸೊಳಗ ನಾವು ಇರ್ಬೇಕಂದ್ರದಂತೂ ಸಾಧ್ಯನೇ ಇಲ್ಲ. ನಿಮ್ಮ ಪಾಡಿಗೆ ನೀವು ಇರ್ರಿ, ನಿಮ್ಮ ಒಂದು ಜೀವನನ ನೀವು ಕಟ್ಕೋರಿ ಸಾಕು. ಅದು ಬಿಟ್ಟು ಅವ್ರೇನಂತಾರೋ ಇವ್ರೇನಂತಾರೋ ಇವ್ರಿಗೋಸ್ಕರ ನಾವು ಬದುಕಾಕತ್ತಿಲ್ಲ. ಅಥವಾ ನಾವು ಇವತ್ತು ನಾವು ಸತ್ವಿ ಅಂತ ತಿಳ್ಕೊಳ್ರಿ, 3 ದಿನ ಅಳ್ತಾರ ಮನೇಲಿದ್ದವ್ರು, ಯಾರೇ ಆಗಿರ್ಲಿ, ಸಂಬಂಧಿಕರಾಗಿರ್ಬೋದು, ಹೆತ್ತೋರೇ ಆಗಿರ್ಬೋದು, ಯಾರೇ ಆಗಿರ್ಲಿ, 3 ದಿನ ಅಳ್ತಾರ, 4ನೇ ದಿನಕ್ಕೆ ಮರ್ತು ಹೋಗ್ತಾರೆ. ಇದೇ ಜೀವನ ಅನ್ನೋದನ್ನ ತಿಳ್ಕೊಳ್ರಿ. ನಾವು ಏನ್ ಮಾಡಿದ್ರು ಜನ ಅಂತೂ ಅನ್ನೋದು ಬಿಡಂಗಿಲ್ಲ. ಯಾಕಂದ್ರೆ ಬಿರುದುಗಳಂತೂ ಡೈಲಿ ಒಂದೊಂಥರ ಕೊಡ್ತಾ ಇರ್ತಾರೆ. ಹೊಸ ಬಟ್ಟೆ ಹಾಕೊಂಡು ಹೋಗ್ರಿ, ಏನಪ್ಪ ಏನ್ ಕಡಿಮೆ ಆಗ್ಯದ, ಚಲೋ ಬಟ್ಟೆ ಹಾಕೊಂಡು ಅಡ್ಡಾಡ್ತಾಳ ಅಂತಾರೆ. ಇನ್ನು ಏನು ಇಲ್ಲಾರ್ದಂಗ ಓಡಾಡಕ ಸ್ಟಾರ್ಟ್ ಮಾಡ್ರಿ. ಏನಂತಾರಂದ್ರ ಈಕಿಗೆ ಏನು ಇಲ್ಲೇ ಇಲ್ಲ, ಬಿಕಾರಿ ಅದಾಳ, ಯಾರು ಮಾತಾಡ್ಸಕ ಹೋಗ್ಬೇಡ್ರಿ ಅಂತಾರೆ. ನೀವು ಹೆಂಗಿರ್ತೀರಿ ಇಂಥವ್ರ ಮಧ್ಯ? ಸುಮ್ಮನೆ ನಮ್ಮ ಪಾಡಿ ನಾವು ಇರೋಣ ಅಂತ, ನಮ್ಮ ಪಾಡಿ ನಮ್ಮ ಜೀವನವನ್ನ ನಾವು ಕಟ್ಕೊಳ್ಳೋದು ಬೆಟರ್. ಅಂತವ್ರು ಇಂಥವ್ರೆಲ್ಲ ಹೇಳಿದ್ರು, ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ಅದು ಬೇಕಾಗಿನೂ ಇಲ್ಲ ನಮ್ಮ ಜೀವನಕ್ಕದು. ಯಾವ್ದ ಕೆಲಸ ಮಾಡಿರ್ಲಿ, ಯಾವ್ದೋ ಒಂದು ನಾವು ಇವತ್ತು ಸ್ಟಾರ್ಟ್ ಮಾಡೇವಿ ದಿನಾನ ಅಂತಂದ್ರ ನಿಮ್ಮ ಮನಸ್ಸಿಗೆ ಖುಷಿ ಆಗೋಂಗ ಮಾತ್ರ ಇರೋದನ್ನ ನೋಡ್ರಿ. ಅದು ಬಿಟ್ಟು ಅವ್ರು ಹೆಂಗ್ ಅನ್ಕೋತಾರೋ, ಇವ್ರು ಹೆಂಗ್ ಅನ್ಕೋತಾರೋ, ಬೆಳಗ್ಗೆ ಎದ್ದ ತಕ್ಷಣ ನಾವು ಹೊರಗಡೆ ನೀರು ಹಾಕಿದ್ರೆ ಅವ್ರು ಏನ್ ಬೈತಾರೋ, ಇವ್ರು ಏನಂತಾರೋ ಅದನ್ನ ಅನ್ಕೊಂಡ್ರೆ ನಮ್ಮ ತಲೆ ಕೆಡಿಸ್ಕೊಂಡು ನಮ್ಮ ಜೀವನ ನಾವು ಹೆಂಗ ಮಾಡ್ಕೊಂಡ್ಬಿಟ್ಟಿವಿ ಅಂದ್ರ ಈ ಸಮಾಜಕ್ಕೋಸ್ಕರನ ಬದುಕಾಕತ್ತೀವೇನಪ್ಪಾ ಅನ್ನೋಂಗ ನಡೆದ್ಬಿಟ್ಟದ ಜೀವನ. ಇನ್ನು ನಿಮಗೋಸ್ಕರ ನೀವು ಬದುಕೋದನ್ನ ಕಲೀರಿ. ಅವರೆಲ್ಲ ಬಿಟ್ಟು ಹಾಕ್ರಿ, ಅವ್ರನ್ನೆಲ್ಲ ಡಿಲೀಟ್ ಮಾಡಿಬಿಟ್ರಿ ಮನಸ್ಸೊಳಗಿಂದ. ಈ ಸಂಬಂಧಿಕರಾಗಿರ್ಬೋದು, ಹೊರಗಡೆಯವರಾಗಿರ್ಬೋದು, ಯಾರ್ಯಾರು ಬೆನ್ನ ಹಿಂದೆ ನಿಂತವರಾಗಿರ್ಬೋದು, ಬೆನ್ನು ಮುಂದೆ ನಿಂತವರಾಗಿರ್ಬೋದು, ಎಲ್ಲರೂ ಹೆಂಗೆ ಅಂದ್ರೆ ಆ ಒಂದು ತಕ್ಕದ ಮಟ್ಟಕ್ಕೆ ಮಾತ್ರ ಒಳ್ಳೇದಾದ್ರೆ ಒಳ್ಳೇದು ಮಾತಾಡ್ತಾರೆ, ನಮ್ಮ ಮುಂದೆ ಮಾತ್ರ ಮಾತಾಡ್ತಾರೆ, ಹಿಂಗೆ ಒಳ್ಳೇದದ, ಒಳ್ಳೆಯವ್ರು ಇದಾರ, ಹಂಗೆ ಹಿಂಗೆ. ಬಟ್ ಹಿಂದ್ಗಡೆ ಮಾತಾಡುವಂಥ ಮಾತುಗಳು ಮಾತ್ರ ಸಿಕ್ಕಾಪಟ್ಟೆ ಇರ್ತಾವ. ಸಮಾಜ ಹೆಂಗಪ್ಪ, ಈ ಜನ ಹೆಂಗ, ಈ ಸಂಬಂಧಿಕರು ಹೆಂಗ ಅಂತಂದ್ರೆ, ನಿನ್ನ ಹತ್ರ ದುಡ್ಡದಪ್ಪ, ದುಡ್ಡಿದ್ರೆ ಮಾತ್ರ ವ್ಯಾಲ್ಯೂ, ಸಿಕ್ಕಾಪಟ್ಟೆ ಬಂಗಾರ ಹಾಕೊಂಡು ಹೋಗುವ ಅಂದ್ರೆ ಶೋ ಆಫ್ ಮಾಡ್ತಿರ್ಬೇಕು ಜೀವನದೊಳಗೆ. ಅದು ಬಿಟ್ರೆ ನಿನಗೆ ಏನೂ ವ್ಯಾಲ್ಯೂ ಇಲ್ಲ. ಈ ಮನುಷ್ಯನಿಗೆ ಏನದ ಅಲ್ಲ ವ್ಯಾಲ್ಯೂ, ಆ ದುಡ್ಡಿಗೆ ಮತ್ತು ಈ ಒಂದು ಗೋಲ್ಡ್ಗೆ ಇರುವಂಥ ವ್ಯಾಲ್ಯೂ ಏನೂ ಇಲ್ಲ. ನಿನ್ನ ಹತ್ರ ಅಧಿಕಾರ ಅದ ಬರ್ತಾರೆ, ಅಧಿಕಾರ ನೋಡಿ ಆದರೂ ಬರ್ತಾರೆ, ಅಧಿಕಾರನೂ ಇಲ್ಲ. ಹಣ ಇದ್ರೆ ಬರ್ತಾರೆ, ಹಣನೂ ಇಲ್ಲ. ಈ ಕಡೆ ಜೀವನ ಏನೋ ಸಿಕ್ಕಾಪಟ್ಟೆ ಮನೆಗಳೆಲ್ಲ ಚಲೋ ಕಟ್ಟಿಸ್ಕೊಂಡ್ಬಿಟ್ಟಾನ, ವೆಲ್ ಸೆಟಲ್ ಅದಾರ, ಬರ್ತಾರೆ ಹಿಂದೆ ಎಲ್ಲರೂ ಬರ್ತಾರೆ. ನಾನು ನಿಮ್ಮ ಸಂಬಂಧಿಕರು, ನೀವು ನಿಮ್ಮ ಸಂಬಂಧಿಕರು, ಅಣ್ಣ ತಮ್ಮ, ಅವ್ರು ಯಾರಂದ್ರೆ ಗೊತ್ತಿರಂಗಿಲ್ಲ, ಎಲ್ಲಿಂದನೋ ಬರ್ತಾರೆ, ನಾವ ನಿಮ್ಮವ್ರು ಅನ್ಕೊಂಡು ಬರ್ತಾರೆ. ಇದೆಲ್ಲ ಬಿಟ್ಟು ಮನಸ್ಸನ್ನ ಶಾಂತಿ ಇಟ್ಕೊಂಡು ಖುಷಿಯಾಗಿರೋದಕ್ಕೆ ನೋಡ್ರಿ. ಯಾಕಂದ್ರೆ ಮೂರು ದಿನದ ಜೀವನ ಅದ. ನೆಮ್ಮದಿನ ತಗೊಳ್ರಿ. ಯಾವುದೋ ಒಂದು ಜೀವನ ಆಗಲಿ, ಕಷ್ಟ ಬರಲಿ ಸುಖ ಬರಲಿ, ಎಂಥದ ಒಂದು ಪ್ರೆಸೆಂಟ್ ಲೈಫ್ ಒಳಗೆ ಏನಂದ್ರೆ ಆ ಒಂದು ಜೀವನನ, ಆ ಒಂದು ಸಮಯನ ಖುಷಿ ಪಡಕ್ಕೆ ನೋಡ್ರಿ. ಅದು ಬಿಟ್ಟು ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಅವನ ಹೊಸ ಬಟ್ಟೆ ಹಾಕೊಂಡ್ರು ಸಂಕಟ ಪಡ್ತಾನ. ಸಂಕಟ ಪಡೋದಂತ ಅದು ದೂರ ಹೋಗ್ಲಿ, ಅವ್ರು ಹಂಗೆ ಅನ್ಕೊಳಕತ್ತಾರ ಅಂತ ನಾವು ಅನ್ಕೊಂಡು ಅರ್ಧ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತೇವೆ. ಅದೆಲ್ಲ ಬಿಟ್ಟು ಕಂಪ್ಲೀಟಾಗಿ ನಮ್ಮ ಮನಸ್ಸನ್ನು ನಾವು ಶಾಂತಗೊಳಿಸಿ ನಮ್ಮ ಜೀವನವನ್ನು ನಾವು ನೋಡ್ಕೊಂಡು ಹೋದ್ವಿಯಪ್ಪ ಅಂದ್ರೆ ಅವರೆಲ್ಲರನ್ನೂ ಅಂಥ ಜನರನ್ನಂತೂ ಫಸ್ಟ್ ಡಿಲೀಟ್ ಮಾಡಿರಿ ಮೈಂಡ್ ಒಳಗಿಂದ. ಅವರಿಂದ ಅನುಭವ ಹೆಂಗಿರ್ತಾವಪ್ಪ ಅಂದ್ರೆ, ಯಾವುದೋ ಒಂದು ಹುಡುಗಿನ ಮದುವೆ ಮಾಡ್ಕೊಡಾಕತ್ತಾರ ಅಂದ್ರೆ ಲೇಟಾಗಿ ಮದುವೆ ಮಾಡ್ರಿ. ನೀವು ಲೇಟಾಗಿ ಮದುವೆ ಮಾಡಿದ್ರು ಅನ್ನೋದು ಬಿಡಂಗಿಲ್ಲ. ಏನಪ್ಪ ಎಷ್ಟು ಮುದುಕಿ ಆದ್ಲು ಹುಡುಗಿ, ಮದುವೆನ ಮಾಡುವಲ್ರಿ. ಹುಡುಗಿಗೆ ಲೇಟ್ ಆದ್ರೆ ಒಂದು ರೀತಿ, ಇನ್ನು ಜಲ್ದಿ ಮಾಡಿದ್ರೆ ಅಂದ್ರೆ ಎಲ್ಲೋ ಓಡ್ ಹೊಂಟಿರ್ಬೇಕಾಕಿ, ಹಾಗಾಗಿ ಹಿಡಿದು ಮದುವೆ ಮಾಡ್ಯಾರ. ಈ ಸಮಾಜ ಹೆಂಗ? ಇನ್ನು ಗಂಡ್ಮಕ್ಳಿಗೆ ಏನಪ್ಪ ಕಷ್ಟ ಅಂತಂದ್ರೆ, ಪಾಪ ಕೆಲಸ ಹುಡುಕ್ತಿರ್ಬೇಕಾದ್ರೆ ಅವ್ರಿಗೆ ಕೆಲಸನ ಸಿಕ್ಕಿಲ್ಲ, ಮನೆಗೆ ಕೂತ್ಕೊಂಡಾನ, ಏನು ಕೆಲಸ ಮಾಡುವಲ್ಲ, ಈ ಕಡೆ ಅಪ್ಪ ಅಮ್ಮಗೆ ದುಡಿದು ಹಾಕುವಲ್ಲ. ಹೌದು, ಅವನಿಗೆ ಸ್ವಲ್ಪ ಪಿಕಪ್ ತೊಗೊಳಕ್ಕೆ ಟೈಮ್ಗಾರ ಕೊಡಬೇಕಲ್ಲ ಜೀವನ. ಅದು ಬಿಟ್ಟು ಇವರೇ ಅರ್ಧ ಕೊಂದು ಅವ್ನು ಮಾಡುವಂಥ ಕೆಲಸನೂ ಅವ್ನು ಬಿಟ್ಟು ಯಾವುದು ಬೇಡ ಆ ಕಡೆ ಅಂತ ಊರು ಬಿಟ್ಟು ಆ ಕಡೆ ತಂದೆ ತಾಯಿ ಬಿಟ್ಟು ಹೋಗಿರ್ಬೇಕು. ಹಂಗೆ ಮಾಡಿಬಿಡ್ತಾರೆ ಜನ. ಅಂಥವ್ರಿಗೆಲ್ಲ ಯಾಕೆ ನೀವು ನಿಮ್ಮ ಒಂದು ಬ್ಲಡ್ನ ಸುಟ್ಕೋತೀರಿ ಅಲ್ವಾ? ಅಂಥವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಿ? ಬಿಟ್ಟು ಹಾಕ್ರಿ. ಅಂಥವ್ರನ್ನಂತೂ ತಲೆ ಒಳಗಿಂದ ಡಿಲೀಟ್ ಮಾಡಿರಿ. ಅವಾಗ ನೋಡ್ರಿ ನಿಮ್ಮ ಜೀವನ ಹೆಂಗಿರ್ತದೆ ಅಂದ್ರೆ, ಎಲ್ಲ ಅಂದವರು ಬರ್ತಾರ, ಬೈದವರು ಬರ್ತಾರ, ಈ ಕಡೆ ಹಂಗಸ್ತವರು ಬರ್ತಾರ. ಅದೆಲ್ಲ ಬಿಟ್ಟು ಹಾಕಿ ನಿಮ್ಮ ಜೀವನಾನ ನೀವು ಮಾತ್ರ ಕಟ್ಕೋರಿ ಅಷ್ಟೇ. ನೀವು ಹೆಂಗೆ ಇರ್ತೀರಿ ಅನ್ನೋದೇ ನಿಮ್ಮ ಮೇಲೆ ಡಿಪೆಂಡ್. ಅದು ಬಿಟ್ಟರೆ ಯಾರೋ ಏನಂತಾರ ಅಂತ ಹೇಳಿ ನಾವು ತಾಜ್ ಮಹಲ್ ಕಟ್ಟೋದಕ್ಕೆ ಆಗೋಂಗಿಲ್ಲ. ನಾವು ಯಾರೋ ಏನೋ ಅಂತಾರ ಅಂತ ಹೇಳಿ ಒಂದು ಕೈ ಒಳಗೆ ಕೆಲಸ ಇಲ್ಲ ಅಂತ ಹೇಳಿ ಒಂದು ದೊಡ್ಡ ಬಸ್ ತೊಗೊಂಡು ಆ ಒಂದು ಬಸ್ಸಿನ ಮಾಲಕ್ ನಾನು ಆಗಕ್ಕೆ ಆಗಂಗಿಲ್ಲ. ಒಂದು ಯಾವುದೋ ಒಂದು ದೊಡ್ಡ ಹೋಟೆಲ್ ತೊಗೊಂಡು ಆ ಒಂದು ಹೋಟೆಲಿನ ಮಾಲಕ್ ನಾನು ಆಗಂಗಿಲ್ಲ. ಸಣ್ಣ ಕೆಲಸ ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡ್ತೀವಿ ಅಂತ ತಿಳ್ಕೊಳ್ರಿ. ಯಾರು ಏನು ಅನ್ಕೋತಾರಪ್ಪ, ಅವ್ರೇನು ಅನ್ಕೊಂಡ್ಬಿಡ್ತಾರ, ಇಂಥ ಕೆಲಸ ಮಾಡೋದ್ರಿಂದ ಅವ್ರೇನು ಅನ್ಕೋತಾರೋ, ಇವ್ರೇನು ಅನ್ಕೋತಾರೋ, ಯಾರು ಏನು ಅನ್ಕೊಂಡ್ರಿ ಏನಾಗ್ಯದ? ಇವತ್ತು ನಿನ್ನ ಹತ್ರ ಇಲ್ಲ ಅಂದ್ರೂ ಅಂತಾರೆ. ಅದ ಒಂದು ಕೆಲಸ, ಸಣ್ಣ ಕೆಲಸನ ಮಾಡ್ಕೊಂಡು ದೊಡ್ಡದಾಗಿ ಬೆಳೀತಂದ್ರೆ ಅವಾಗಲೂ ಬಂದು ಮಾತಾಡ್ತಾರಲ್ಲ. ಸೊ ಅಂಥವ್ರಿಗೆಲ್ಲ ಯಾಕೆ ತಲೆ ಕೆಡಿಸ್ಕೊತೀರಿ ನೀವು? ಸಂಬಂಧಿಕರು ಇರೋದೇ ಮಾತಾಡೋದಕ್ಕೆ, ಅಥವಾ ಹೊರಗಿನವ್ರು ಇರೋದೇ ಮಾತಾಡೋದಕ್ಕೆ. ಅದನ್ನು ನಾವು ತಲೆ ಕೆಡಿಸ್ಕೊಂಡು ನಮ್ಮ ಜೀವನ ನಾವು ಒಂಥರ ಬಲಿ ಕೊಟ್ಕೋತೇವೆ ಅಂತ ಅನ್ನಿಸ್ತದೆ. ನಿಮ್ಮ ಸಂಸಾರ ಅಷ್ಟು ನೋಡ್ಕೊಂಡು ನೀವು ಹೋಗ್ರಿ. ನೀವು, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಗಂಡ ಏನು ಜೀವನ ಇರ್ತದಲ್ಲ ಅಷ್ಟು ನೋಡ್ಕೊಂಡು ಖುಷಿಯಾಗಿ ಹೋಗ್ರಿ. 3 ದಿನ ಇರೋದು ಜೀವನ. ಅದು ಬಿಟ್ಟು ಇದೆಲ್ಲ
ತಲೆ ಒಳಗೆ ತೊಗೊಂಡು ನಾವು ಡಿಪ್ರೆಷನ್ಗೆ ಹೋಗಿ ನಮ್ಮ ಜೀವನ ಹಾಳು ಮಾಡ್ಕೊಳ್ಳೋದು ಎದಕ್ಕೆ ಬೇಕು? ಇವತ್ತು ಯಾರೂ ಇಲ್ಲ ನಮ್ಮ ಜೊತೆ, ಯಾಕಂದ್ರೆ ಟೈಮ್ ಸರಿ ಇಲ್ಲ, ಇವತ್ತು ಯಾರೂ ಇಲ್ಲಪ್ಪ ಅಂತ ನಾವು ಅಂದ್ಕೊಳ್ತೀವಿ. ನಾಳೆ ಎಲ್ಲರೂ ಬರ್ತಾರೆ ಓಡಿ, ನಿನ್ನ ಹತ್ರ ದುಡ್ಡು ಇತ್ತಪ್ಪ, ನಿನ್ನ ಹತ್ರ ಅಧಿಕಾರ ಇತ್ತಪ್ಪ. ಟೈಮ್ ಎಲ್ಲರಿಗೂ ಒಂದು ಸಮಯ ಒಂದು ರೀತಿ ಇರಂಗಿಲ್ಲ. ಇವತ್ತಿದ್ದ ಸಮಯ ನಾಳೆ ಈ ಕಡೆ ಟರ್ನ್ ಆಗಲೇಬೇಕು. ತಾಳ್ಮೆನ ತಗೊಳ್ರಿ. ಎಂಥದೇ ಒಂದು ಕಷ್ಟ ಬರಲಿ, ಎಂಜಾಯ್ ಮಾಡೋದನ್ನು ಕಲೀರಿ, ಖುಷಿ ಪಡೋದನ್ನು ಕಲೀರಿ. ಇದೇ ಜೀವನ. ಅದಿಷ್ಟು ಬಿಟ್ಟರೆ ಬೇರೆ ಎಲ್ಲನೂ ಏನಂದರೆ ಈ ಸಮಾಜದಲ್ಲಿರುವಂಥ ಮಾತುಗಳನ್ನ ಡಿಲೀಟ್ ಮಾಡಿರಿ. ಅಂಥ ವ್ಯಕ್ತಿಗಳನ್ನ ಮಾತ್ರ ಜೀವನದಿಂದನೇ ಡಿಲೀಟ್ ಮಾಡಿಬಿಟ್ರಿ, ಅಷ್ಟೇ ನಾನು ಹೇಳೋದು. ಬೇರೆಯವ್ರಿಗೆಲ್ಲ ಹಂಗೆ ಅನ್ನಂಗಿಲ್ಲ, ನನಗೆ ಯಾಕೆ ಗಂಟು ಬೀಳ್ತಾರ ಅಂತ ಅನ್ನಿಸ್ತದೆ. ಎಲ್ಲರಿಗೂ ಇದೇ ಒಂದು ಪ್ರಾಬ್ಲಮ್ ರೀ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಏನಂದ್ರೆ ದೂರದ ಬೆಟ್ಟ ನುಣ್ಣಗೆ ಕಾಣಿಸ್ತದಂತೆ. ಎಲ್ಲರದ್ದು ಸಮಸ್ಯೆ ಗೊತ್ತಿರಂಗಿಲ್ಲ, ಆದ್ರೂ ಇನ್ನೊಬ್ರದ್ದು ಜೀವನ ಮಾತ್ರ ಚಲೋನ ಕಾಣಿಸ್ತಿರ್ತದೆ. ಎಲ್ಲರಿಗೂ ಒಂದೊಂಥರ ಕಷ್ಟ ಇದ್ದಿದ್ದೆ. ಎಲ್ಲವನ್ನೂ ಎಂಜಾಯ್ ಮಾಡೋದು ಅಂದೇ ಕಲಿಬೇಕು. ಅದು ಬಿಟ್ಟರೆ ಯಾರ ಹಿಂದೆನೂ ಬರಲ್ಲ. ನಿನಗೆ ಕಷ್ಟ ಬಂದರೂ ನೀನೇ ಹೊಣೆ, ಅದು ಸುಖ ಬಂದರೂ ನಿನ್ನ ಜೀವನಕ್ಕೆ ನೀನೇ ಹೊಣೆ. ಅದು ಬಿಟ್ಟರೆ ನಾವು ಇನ್ನೊಬ್ಬರನ್ನ ಬ್ಲೇಮ್ ಮಾಡಿದರೆ ಅವ್ರದ್ದು ಹಿಂಗಾಯಿತು ಇದು ಹಿಂಗಾಯಿತು ಬ್ಲೇಮ್ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ. ನಿನ್ನ ಸಮಯ ನೀನು ಕಳ್ಕೊಳಕತ್ತಿ ಅಂತ ತಿಳ್ಕೊಳ್ಬೇಕು ಹೊರತಾಗಿ ಯಾರು ಬಂದು ನಿನ್ನ ಜೀವನನ ಕಟ್ಟಿ ಕೊಡೋದಿಲ್ಲ. ಇದನ್ನು ನಾವು ಫಸ್ಟ್ ತಿಳ್ಕೊಳ್ಬೇಕಷ್ಟೇ. ಇನ್ನು ನಮ್ಮ ಜೀವನದೊಳಗನ ಆಗಿದ್ದು ಹಾಗೆ. ಏನೋ ಒಂದು ಸ್ಕೂಲೆಲ್ಲ ಮುಗಿಸಿ ನಾವು ಆರ್ಟ್ಸ್ ತೊಗೋತೇವಂದ್ರೆ ಆಕೆ ಏನೋ ಓದಾಕ ಬಂದಿಲ್ಲ ಕಾಣ್ತೈತಿ, ಅದಕ್ಕೆ ಆರ್ಟ್ಸ್ ತೊಗೊಂಡ್ರು. ಇನ್ನು ಕಾಮರ್ಸ್ ತೊಗೊಂಡ್ವಿ ಅಂತಂದ್ರೆ ಅಯ್ಯೋ ಆಕೆ ಕಾಮರ್ಸ್ ತೊಗೊಂಡಾಳ, ಸರಿ ಏನು ಸೈನ್ಸ್ ಮಾಡೋಕ್ಕಾಗಿಲ್ಲ ಕಾಣಿಸ್ತೈತಿ. ಅದೆಲ್ಲ ಆಯ್ತಪ್ಪ, ಇನ್ನು ಮದುವೆ ಮಾಡ್ಕೊಡಕತ್ತಾರ ಅಂದ್ರೆ ಆಕಿದು ಯಾಕೋ ಲಘುನ ಮದುವೆ ಮಾಡಿಬಿಟ್ರು, ಏನೋ ಪ್ರಾಬ್ಲಮ್ ಆಗಿರ್ಬೇಕು ಆಕಿಗೆ. ಅದು ಮದುವೆ ಆಯ್ತು, ಇನ್ನು ಮಕ್ಳು ಲಘು ಆದ್ವು ಅಂದ್ರೆ ಅಯ್ಯೋ ಮಕ್ಳು ಲಘು ಆಗಿಬಿಟ್ಟು ನೋಡ್ರಿ ಜೀವನನ ಮುಗ್ದ ಹೋತವ್ರಿಗೆ. ಮಕ್ಕಳೇ ಆಗಲಿಲ್ಲ ಅಂತಂದ್ರೆ ಮಕ್ಕಳೇ ಆಗಲಿಲ್ಲ ರೀ ಅವರಿಗೆ. ಅವ್ರ ಹಣೆ ಬರನ ಸರಿ ಇಲ್ಲ, ಆಕೆ ಜೀವನನ ಸರಿ ಇಲ್ಲ, ಆಕೆ ಗಂಡನ ಸರಿ ಇಲ್ಲ. ಹಿಂಗೆ ರೀ ಜೀವನ. ಹೆಂಗಂದ್ರೆ ಹೊಸ ಬಿರುದುಗಳನ್ನ ಡೈಲಿ ಕೊಡ್ತಾನೆ ಇರ್ತದೆ. ಹಿಂಗಿರ್ತಾವೆ ನೋಡ್ರಿ, ಎಲ್ಲರದೂ ಲೈಫ್ ಒಳಗೆ ಹಿಂಗೆ ಇರ್ತಾವೆ. ಇದನ್ನೆಲ್ಲ ಮೆಟ್ಟಿ ನಿಂತು ನಾವು ಜೀವನನ ಖುಷಿಯಿಂದ ಎಂಜಾಯ್ ಮಾಡೋದು ಅಂದ್ರೆ ಏನಪ್ಪ, ದುಡ್ಡು ಹೋಗಿ ಕಳೆದು ಬರೋದು ಅಂತಲ್ಲ. ಎಷ್ಟು ಬಡತನ ಇರಲಿ, ಎಷ್ಟು ಸಿರಿತನ ಬರಲಿ, ಆ ಒಂದು ಲೈಫನ್ನು ಆ ಮಟ್ಟಕ್ಕೆ ನಿಮ್ಮ ಕೈಲಿ ಏನು ಶಕ್ತಿ ಇದೆಯಲ್ಲ ಅಷ್ಟರೊಳಗೂ ಇರ್ಬೋದು ನೆಮ್ಮದಿ. ಇನ್ನೊಬ್ಬರನ್ನ ಮೆಚ್ಚಿಸೋದಕ್ಕೋಸ್ಕರನ ಕಾರ್ ತೊಗೊಂಡ್ವೇನೋ, ಮನೆ ತೊಗೊಂಡ್ವೇನೋ, ಸಿಕ್ಕಾಪಟ್ಟೆ ಒಂದು ಸೈಟ್ ತೊಗೊಂಡ್ವೇನೋ. ಕೈಯಲ್ಲಿ ಶಕ್ತಿ ಇದ್ರೆ ತೊಗೊಳ್ರಿ. ಅವ್ರೇನೋ ಅಂತಿರ್ತಾರೆ ಮನೆನೇ ಇಲ್ಲ ಇವನಿಗೆ ಅಂದ್ರೆ ಅನ್ಕೋತಾರೆ. ನಿನಗೆ ಮನೆ ಇದ್ರು ಅನ್ಕೋತಾರೆ, ಏನಪ್ಪ ಸಣ್ಣ ಮನೆ ಕಟ್ಸಾನ, ಎಲ್ಲದಕ್ಕೂ ಅನ್ಕೊಳ್ತಾರೆ. ಅದು ಬಿಟ್ಟು ಇದೆಲ್ಲ ಇದು ಮಾಡಿಕೊಂಡು ಇನ್ನೊಬ್ರಿಗೋಸ್ಕರ ನಾವು ಸಿಕ್ಕಾಪಟ್ಟೆ ಲೋನ್ನ ತೆಗೆಸ್ಕೊಂಡು ಸಾಲ ಮಾಡಿಕೊಂಡು ಜೀವನದೊಳಗೆ ಸಾಯೋವರೆಗೂ ಬರೀ ಆ ಲೋನ್ ಒಳಗೆ ಈ ಲೋನ್ ಒಳಗೆ ಇದು ಕಟ್ಕೋತಾ ಬರೀ ಸಾಲವನ್ನು ನಾವು ತೀರಿಸ್ಕೋತಾನ ಕುಂತ್ವಿ ಅಂತಂದ್ರೆ ಜೀವನ ಎಂಜಾಯ್ ಯಾವಾಗ ಮಾಡೋದು? ಎಷ್ಟು ಸಿಗ್ತದಲ್ಲ. ಇನ್ನೊಬ್ರು ಅಂತಿರ್ತಾರೆ ಮನೆ ಒಳಗೆ ಫ್ರಿಡ್ಜ್ ಇಲ್ಲ ರೀ ಇವ್ರ ಮನ್ಯಾಗ ವಾಷಿಂಗ್ ಮಷಿನ್ ಇಲ್ಲ, ಏನು ಜೀವನ ಮಾಡ್ತಾರೆ? ಅವ್ರಿಗೆ ಎದಕ್ಕೆ ಬೇಕದು? ಅದನ್ನು ನೀವು ತಿಳ್ಕೊಳ್ಬೇಕು. ನಮ್ಮ ಜೀವನ ಇರೋದಿಷ್ಟೇ ಅಪ್ಪ. ಒಂದು ನಾವು ಮೆಂಟಲಿ ಫಿಕ್ಸ್ ಆದ್ವಿ, ನಮ್ಮ ಜೀವನ ಇರೋದೇ ಇಷ್ಟರೊಳಗೆ ಖುಷಿ ಪಡೋಣ, ಇದು ಬಿಟ್ಟರೆ ಜೀವನ ಏನೂ ಇಲ್ಲ ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಅಂದರೆ ಈ ಒಂದು ಜೀವನನ ಭಾಳ ಖುಷಿ ಅನ್ನಿಸ್ತದೆ. ಇದು ಬಿಟ್ಟರೆ ಏನೂ ಇಲ್ಲ ಲೈಫ್ ಒಳಗೆ. ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.